ಇವನೇ ಮಾಡ್ತಾನೆ, ನೋಡು ತಗೋ ಅಂತ ಕೊಡ್ತಾನೆ. ಅವಳು ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ತೊಗೊಳ್ತಾಳೆ. ತೊಗೊಂಡಾದ ತಕ್ಷಣವೇ ತಲೆ ವಾಲ್ಸ್ಬಿಡ್ತಾಳೆ, ಅಂದರೆ ಅನ್ಕಾನ್ಷಿಯಸ್ ಆಗ್ತಾಳೆ. ಅಲ್ಲಿ ವೆಟರ್ನರಿ ಕಾಲೇಜ್ ಇದೆ. ವೆಟರ್ನರಿ ಕಾಲೇಜ್ ಪಕ್ಕ ಸ್ವಲ್ಪ ಬ್ಯಾಂಬೂ ಮರಗಳು ಗ್ರೂ ಇದೆ, ಒಂದು ತೋಪಿನ ಥರ. ಅಲ್ಲಿ ನೀರೆಲ್ಲ ಹರಿತಾ ಇರ್ತದೆ, ಒಂದು ಹಳ್ಳ ಎಲ್ಲ ಇದೆ. ಅದೊಂಥರ ಮಿನಿ ಕಾಡು ಅಂತಲೇ ಹೇಳ್ಬೋದು. ಅಲ್ಲಿ ಒಳಗಡೆ ತೊಗೊಂಡು ಹೋಗ್ತಾರೆ ಅಪ್ಪ ಮಗ. ತೊಗೊಂಡೋದ್ಮೇಲೆ ಅಲ್ಲೇನು ಮಾಡ್ತಾರೆ, ಒಳ್ಳೆ ಇದ್ರ ಥರ ಬ್ರೆಡ್ ಹಾಕ್ತಿರಲ್ಲ ಪ್ರಾಣಿ ಪಕ್ಷಿಗಳಿಗೆ, ಆ ಥರ ಅದರಲ್ಲಿ ಏನು ಇವಳದು ಕಟ್ ಮಾಡಿ ಹಾಕಿದಂಥ ಚಿಕನ್ ಥರ ಕಟ್ ಮಾಡಿ ಹಾಕಿದಂಥ ಪೀಸ್ಗಳಿರ್ತವೆ, ಅವನ್ನ ತೊಗೊಂಡೋಗಿ ಬಿಸಾಕ್ತಾರೆ. ಒಂದು 1988ರಲ್ಲಿ ನಾನು ರಾಜಾಜಿನಗರ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡುವಾಗ ಒಂದು ಕೊಲೆ ಪ್ರಕರಣ ದಾಖಲಾಯಿತು. ಆ ಕೊಲೆಯಾದ ವ್ಯಕ್ತಿಯ ಹೆಸರು ಬೀನಾ ಅಂತ. ಆ ಬೀನಾ ಹುಡುಗಿ ಬಂದು ಮಡಿಕೇರಿಯವಳು. ಅವಳು ಮದುವೆ ಆಗಿದ್ದು ಇಲ್ಲಿಯ ಹುಡುಗ, ಒಬ್ಬ ಗೌಡ್ರ ಹುಡುಗ ಮಹೇಶ್ ಅಂತ. ಅವರಿಬ್ಬರು ಕಾಲೇಜಲ್ಲಿ ಓದುವಾಗ ಇವಳು ಮಾರ್ನಿಸ್ ಕಾಲೇಜು, ಅವನು ಪಾಲಿಟೆಕ್ನಿಕ್ ಡಿಪ್ಲೊಮೊ ಎಸ್ ಜೆ ಪಾಲಿಟೆಕ್ನಿಕ್ ಕಾಲೇಜಿಂದ ಡಿಪ್ಲೊಮೊದಲ್ಲಿ ಇರಬೇಕಾದ್ರೆ ಅವರೊಬ್ರಿಗೊಬ್ರು ಭೇಟಿಯಾಗಿ ಆಗೋ ಲವಲ್ಲಿ ಬಿದ್ದು ಆನಂತರ ಮದುವೆ ಮಾಡ್ಕೊಂಡಂಥ ಪ್ರಸಂಗ. ಆದರೆ ಅವ್ರದ್ದು ಫ್ಯಾಮ್ಲಿ, ಹುಡುಗನ ಫ್ಯಾಮ್ಲಿ ಬಂದು ಒಂದು ಪ್ರತಿಷ್ಠಿತ ಮತ್ತು ಪ್ರಭಾವಿತ ಒಳ್ಳೆ ಮನೆತನದ ಒಂದು ಹುಡುಗ ಮಹೇಶ. ಆದರೆ ಅವ್ರ ತಂದೆಗೆ ಏಕೋ ಏನೋ ಹಿಡಿಸ್ಲಿಲ್ಲ ಆ ಹುಡುಗ ಮದುವೆ ಮಾಡ್ಕೊಂಡಿದ್ದು. ಯಾಕೆ ಹಿಡಿಸ್ಲಿಲ್ಲ ಅಂದರೆ ಸ್ಟೇಟಸ್ ಪ್ರಾಬ್ಲಮ್. ಇವರೊಂದು ಆರ್ಡಿನರಿ ಫ್ಯಾಮ್ಲಿ. ಈ ಹುಡುಗಿಗೆ ತಂದೆ ಇಲ್ಲ, ತಾಯಿ ಇದ್ಲು, ತಂಗಿ ಇದ್ಲು, ಇಬ್ಬರು ಬ್ರದರ್ಸ್ ಇದ್ದರು. ಈ ಕೊಲೆ ಹೇಗಾಯಿತು ಅಂತ ಹೇಳ್ಕೊಂಡು ಯಾರಿಗೂ ಗೊತ್ತಿದ್ದಿಲ್ಲ. ಆದರೆ ಕೊಲೆ ಆದ ಸುಮಾರು ಒಂದು ತಿಂಗಳ ಮೇಲೆ ನಮ್ಮ ಒಬ್ಬ ಕಾನ್ಸ್ಟೇಬಲ್ ಇದ್ದ, ಸುಬ್ರಹ್ಮಣ್ಯ ಅಂತ. ಆ ಕಾನ್ಸ್ಟೇಬಲು CCBಯಲ್ಲಿ ಕೆಲಸ ಮಾಡ್ತಿದ್ದ. ಇವರು 61ನೇ ಕ್ರಾಸು ಭಾಷಮ್ ಸರ್ಕಲ್ ಏನಿದೆ ರಾಜಾಜಿನಗರದಲ್ಲಿ, ಅಲ್ಲಿ ಒಂದು ಸಿಂಗ್ ಅಂತ ಇದ್ದರು. ಅವ್ರ ಮನೆಯಲ್ಲಿ ಬಾಡಿಗೆಗಿದ್ದರು. ಆ ಬಾಡಿಗೆಗೆ ಇರಬೇಕಾದ್ರೆ ಸುತ್ತಮುತ್ತ ನೇಬರ್ದಲ್ಲೆಲ್ಲ ಚೆನ್ನಾಗೇ ಇದ್ಲು ಅವಳು ಹುಡುಗಿ. ಭಾಳ ಸೌಮ್ಯ ಸ್ವಭಾವದವಳು, ಒಳ್ಳೆ ವೆಲ್ ಬಿಹೇವ್ಡು, ಲಾಯಲ್ ಟು ದ ಹಸ್ಬೆಂಡ್, ಹಾಗೆಲ್ಲ ಹೇಳ್ತಾಯಿದ್ರು. ಅವಳು ಪ್ರೆಗ್ನೆಂಟ್ ಆದಳು. ಪ್ರೆಗ್ನೆಂಟ್ ಆಗಿ ಸ್ವಲ್ಪ ದಿವಸಕ್ಕೆ, ಅಂದರೆ ಸುಮಾರು 7 ತಿಂಗಳಷ್ಟೊತ್ತಿಗೆ ಅವಳು ಕಾಣೆ ಆದಳು ಅಂತ ನೇಬರ್ಹುಡ್ಡಲ್ಲಿ ಮಾತು. ಆ ಮಾತನ್ನು ಹೇಗೆ ಹುಟ್ಟಿತು ಅಂದರೆ, ಅವಳಿಗೆ ಅವ್ರ ತಾಯಿ ಕಡೆಯವ್ರು ಯಾರೂ ಬರ್ತಿದ್ದಿಲ್ಲ, ಅವ್ರಿಗೂ ಇಷ್ಟ ಇದ್ದಿಲ್ಲ. ಇವಳು ಇಂಟರ್ ಕ್ಯಾಸ್ಟ್ ಮದುವೆ ಆಗಿದ್ದು. ಇನ್ನೂ ಫಾದರ್ ಇನ್ ಲಾ ಕಡೆ ಯಾರೂ ಬರ್ತಿದ್ದಿಲ್ಲ. ಇವ್ರು ಯಾರೂ ಬರ್ತಿದ್ದಿಲ್ಲ. ಇವಳು ಇದ್ದಕ್ಕಿದ್ದಂಗೆ ಕಾಣೆ ಆಗಿದ್ದಾಳೆ ಅಲ್ಪ ಅಂತ ಹೇಳ್ಕೊಂಡು ಆ ಸುಬ್ರಹ್ಮಣ್ಯಗೆ ಅವನ ಹೆಂಡ್ತಿ ಹೇಳಿದ್ದಾಳೆ. ನನಗೂ ಚೆನ್ನಾಗಿ ಪರಿಚಯ ಅವರು ಪಕ್ಕದಲ್ಲೇ ಎಲ್ಲೋ ಮನೆ ಮಾಡ್ಕೊಂಡಿದ್ದಾರೆ ನೇಬರ್ಹುಡ್ಡಲ್ಲಿ. ಸರಿ, ಆ ಹುಡುಗಿ ಊಟಕ್ಕೆ ಹೋಗೋದು ಏನೋ ಗಂಡನ ಜೊತೆ ಡಿನ್ನರ್ಗೆ ಅಂತ, ಆವತ್ತಿಂದ ಕಾಣ್ತಾ ಇಲ್ಲ, ನನಗೆ ಯಾಕೋ ಡೌಟ್ ಇದೀರಿ ಅಂತ ಹೇಳಿದ್ದಾಳೆ. ಸುಬ್ರಹ್ಮಣ್ಯ ಏನು ಮಾಡಿದ್ದಾನೆ, ಸ್ವಲ್ಪ ಏರಿಯಾದಲ್ಲಿ ಸ್ವಲ್ಪ CCB ಕಾನ್ಸ್ಟೇಬಲ್, ಅವನು ಒಳ್ಳೆಯ ಕಾನ್ಸ್ಟೇಬಲು, ಅವನು ಸ್ವಲ್ಪ ಎನ್ಕ್ವೈರಿ ಮಾಡಿದ್ದಾನೆ. ಯಾಕೋ ಅವನಿಗೂ ಸ್ವಲ್ಪ ಅನುಮಾನ ಬಂದಿದೆ, ಏನೋ ಮಾಡಿದ್ದಾರೆ ಇವರು ಅಂತ. ಸರಿ, ಮೂಡ್ಲಯ್ಯ ಅಂತೇಳಿ CCB ಇನ್ಸ್ಪೆಕ್ಟರ್ ಇದ್ರಾಗ, ಅವ್ರಿಗೆ ಹೇಳಿದ್ದಾನೆ. ಅವರು ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿದ್ದಾರೆ. ಮೊಹಮ್ಮದ್ ಕಲಂದರ್ ಅಂತ ಈಗ ನಮ್ಮ ಇದರಲ್ಲಿ ಇಲ್ಲ, ಅವರು ತೀರ್ಕೊಂಡಿದ್ದಾರೆ. ಅವ್ರಿಗೆ ಹೇಳಿದ್ದಾರೆ. ಅವರು ಸುಬ್ರಹ್ಮಣ್ಯ ಸೇರಿಕೊಂಡು ಇನ್ನೊಂದು ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿದ್ದಾರೆ. ಅವರೆಲ್ಲ ಎನ್ಕ್ವೈರಿ ಮಾಡಿದಾಗ ಅವ್ರಿಗೇನು ತಿಳಿದು ಬಂದಿದೆ ಅಂದರೆ, ಹೌದು ಅವತ್ತು ಊಟಕ್ಕೆ ಕರ್ಕೊಂಡೋಗಿರೋದು ನಿಜ, ಆದರೆ ಅವರಿಗೆ ಏನೋ ಕೊಟ್ಟು ಸಾಯಿಸಿಬಿಟ್ಟಿದ್ದಾರೆ. ಸಾಯಿಸಿದ ಮೇಲೆ ಎಲ್ಲೋ KRSಗೂ ಎಲ್ಲ ಬಿಸಾಕಿದ್ದಾರೆ, ತೊಗೊಂಡೋಗಿ ಬಿಸಾಕಿದ್ದಾರೆ ಅಂತೇಳಿ ವೇಗಾಗಿ ಒಂದು ಮಾಹಿತಿ. ಆ ಮಾಹಿತಿ ಆಧರಿಸಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು. ನಾನು ರಾಜಾಜಿನಗರ ಇನ್ನೇನು ಊಟಕ್ಕೆ ಹೋಗಬೇಕು, ಇದೇ ಟೈಮು 2:30 ಸುಮಾರಿಗೆ, ಪಕ್ಕದಲ್ಲೇ ಮನೆ. ನನಗೂ ಸ್ವಲ್ಪ ಹಸಿವಾಗಿತ್ತು. ಅರೆ ಏನಪ್ಪ ಹೀಗಾಗಿದೆ ಅಂತ ಹೇಳ್ಕೊಂಡು ಇವರು ಕಲಂದರ್ ಬಂದು ಕೇಳಿದ ಮೇಲೆ, ಈ ಥರ ಒಂದು ರಿಪೋರ್ಟ್ ತಂದಿದ್ದೀನಿ, ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಬೇಕು, DCP ಎಲ್ಲ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಇನ್ಸ್ಪೆಕ್ಟ್ರು ಅಬ್ದುಲ್ ಮಜೀದ್ ಅವರಂತ, ಅವ್ರು ಆಗಲೇ ಊಟಕ್ಕೆ ಹೋಗಿದ್ದರು. ಏನೇ ಆದ್ರೂ ನಾನು ಡಿಸ್ಕಸ್ ಮಾಡಬೇಕಲ್ಲ ನಮ್ಮ ಆಫೀಸರ್ ಜೊತೆ. ನಾನು SI ರಾಜಾಜಿನಗರ 1988ಅಲ್ಲಿ. ಆಗ ಅವ್ರು ಹೇಳಿದ್ರು, ಏನೋ ಅದರಲ್ಲಿ ಏನೂ ಇಲ್ವಲ್ಲೋ, ಹೆಂಗೆ ಮರ್ಡರ್ ಕೇಸ್ ಮಾಡ್ತೀಯ ಅಂತ. ತಿರುಗಿ DCP ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದರು, ಹೌದು ನಾವೆಲ್ಲ ಡಿಸ್ಕಸ್ ಮಾಡಿದ್ದೀವಿ. DCP ಆವಾಗ ಮಿಸ್ಟರ್ ಕಸ್ತೂರಿ ರಂಗನ್ ಅಂತ ಕ್ರೈಮ್ DCP ಇದ್ದರು.
ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರು ಹೇಳಿದರು, ನೀವು ಕೊಲೆ ಪ್ರಕರಣನೇ ತೊಗೊಳ್ಬೇಕು, ಕೊಲೆ ಮತ್ತು ರಿಸ್ಟ್ರಾಯಿಂಗ್ ದಿ ಎವಿಡೆನ್ಸ್ ಮತ್ತು ಕಾಮನ್ ಇಂಟೆನ್ಷನ್ ಈ 3 ಆಕೆಗೆ ತೊಗೊಳ್ಳಿ ಅಂತ ಹೇಳಿದರು. ಸರಿ, ತೊಗೊಂಡು ರಿಜಿಸ್ಟರ್ ಮಾಡಿದೆ. ನನಗೆ ಹಸಿವೆಲ್ಲ ಹೋಗಿತ್ತು, ಹೊಟ್ಟೆ ಹಸಿವು ಎಲ್ಲ ಮರೆ ಆಗೋಯಿತು. ಒಂದು ಹುಡುಗಿ 7 ತಿಂಗಳು ಪ್ರೆಗ್ನೆಂಟು, ಅವಳು ಈ ಥರ ಒಂದು ಮಿಸ್ಟೀರಿಯಸ್ ಸರ್ಕಮ್ಸ್ಟೆನ್ಸಸ್ ಅಂದರೆ ಊಟಕ್ಕೆ ಹೋದವಳು ಗಂಡನ ಜೊತೆ, ಮತ್ತು ಅವನು ಒಂದು ಹುಡುಗ ಅವ್ರ ಕಾರಲ್ಲಿ ಆನ್ ಪರ್ಟಿಕ್ಯುಲರ್ ಡೇ ಸಮ್ವೇರ್ ಇನ್ 26th of November ಇರಬೇಕು 1988. ಅದಾದ ಮೇಲೆ 1 ತಿಂಗಳಿಗೆ ನಮಗೆ ರಿಪೋರ್ಟ್ ಬಂದಿರೋದು ಇವರು ಕಲಂದರ್ ಅವರು ತಂದು ಕೊಟ್ಟಿದ್ದು. 1 ತಿಂಗಳಿಗೆ ಎಷ್ಟು ಎಲ್ಲ ಬದಲಾವಣೆ ಆಗ್ಬೋದು ನಿಮ್ಗೆ ಗೊತ್ತಿದೆ. ಆಮೇಲೆ ಸಾಕ್ಷಿ ನಾಶ ಮಾಡೋಕ್ಕಂತಲೇ ಮಾಡಿದ್ದಾರೆ, ಎಲ್ಲ ಪ್ರಯತ್ನ ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ವಿಚಾರ ಮಾಡಿದರೆ ಇವರು ಮೊದಲೇ ಅಪ್ಪ ಮಗ ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ದಾರೆ. ಯಾಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಅವಳು 7 ತಿಂಗಳು ಪ್ರೆಗ್ನೆಂಟ್ ಆಗೋದ್ಲು, ಇವ್ರದ್ದು ಸಾಕಷ್ಟು ಆಸ್ತಿ ಪಾಸ್ತಿ ಇತ್ತು. ಇವಳು ಯಾವುದೋ ಹುಡುಗಿ ಒಂದು ರೀತಿ ವೇವರ್ಡ್ ಟೈಪ್ ಆಫ್ ಕ್ಯಾರೆಕ್ಟ್ರು ಹಾಗೆ ಅಂತೆಲ್ಲ ಅವನಿಗೆ ಅವ್ರ ತಂದೆಗೆ ತಲೆಗೆ ಹೋಗ್ಬಿಟ್ಟಿತ್ತು. ಆಗಿಂದ ಅದರಿಂದ ಅವ್ರಿಗೆಲ್ಲೋದ್ರೂ ಮರ್ಯಾದೆ ಕಡಿಮೆ ಹಾಗೆ ಹೀಗೆ ಅಂತ ಸೊಸೈಟೀಲಿ ಒಂದು ರೀತಿ ಮಾತಾಡ್ಕೊಳ್ಳೋದು ಅವನ ಕಿವಿಗೆ ಬೀಳ್ತಾಯಿತ್ತು. ಮತ್ತು ಅವನಿಗೂ ನೇರವಾಗಿ ಕೇಳ್ತಾ ಇದ್ರಂತೆ ಅವರ ಸರ್ಕಲಲ್ಲಿ. ಹಾಗೆ ಇದ್ಕೊಂಡು ಅವರು ಅರೆ ಏನಾದ್ರು ಮಾಡಬೇಕಲ್ಲ ಅಂತ ಪ್ಲ್ಯಾನ್ ಮಾಡ್ತಾನೆ. ಶುರುವಲ್ಲಿ ಮಗ ಇವಳೇನಿದ್ದಲ್ಲ ಹುಡುಗಿ ಚೆನ್ನಾಗಿದ್ದರು, ಆದರೆ ನಂತರದಲ್ಲಿ ಅವನು ಇದನ್ನು ಪ್ಲ್ಯಾನ್ ಮಾಡಿ ಏನೇ ಆದರೂ ಅವಳಿಗೆ ಇಶ್ಯೂ ಆಗದೆ ನೋಡ್ಕೊಳ್ಬೇಕು ಅಂತ ಮಾಡಿಕೊಂಡ. 4-5 ಅಬಾರ್ಷನ್ಸ್ ಆಯಿತು. ಈ ಅಬಾರ್ಷನ್ಗೆ ಅವಳು ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ ಅಂದರೆ, ನೈಬರ್ಹುಡ್ಡಲ್ಲಿ ಒಬ್ಬಳು ಬೆಂಗಾಲಿ ಲೇಡಿ ಇದ್ಲು, ಅವಳಿಗೂ ಒಂದು ಮಗು ಆಯಿತು. ಅದನ್ನು ಫಾಲೋ ಮಾಡಿದ್ಲು ಇವಳು. ಅದು ಹೇಗೆ ಬಸ್ರಿ ಆದಲು, ನಂತರದಲ್ಲಿ ಎಲ್ಲಿ ಡಾಕ್ಟ್ರ್ ಹತ್ರ ಹೋದ್ಲು, ಯಾವ ರೀತಿ ಡೆಲಿವರಿ ಆಯಿತು, ಯಾವ ರೀತಿ ಬೇರೆ ಕಾರ್ಯಗಳೆಲ್ಲ ನಡೆದವು, ಅದನ್ನು ಫಾಲೋ ಮಾಡಿದ್ಲು. ಆಗ ಅವಳು ಚೆನ್ನಾಗಿ ಸಲಿಗೆಯಲ್ಲಿದ್ಲು ಇವಳು. ಸರಿ ಆಂಟಿ, ನನಗೂ ನೀವು ಸ್ವಲ್ಪ ಸಹಾಯ ಮಾಡಿ, ಅದೆಲ್ಲಿ ಡಾಕ್ಟ್ರ್ ಹತ್ರ ಹೋಗಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಹಾಗೆ ಅಂತ ಹೇಳಿದ್ಮೇಲೆ, ಡಾಕ್ಟರ್ ಮಾಲತಿ ರಾವ್ ಅಂತ ನಾರ್ತ್ ಸೈಡ್ ಹಾಸ್ಪಿಟ್ಲ್ ಇತ್ತು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಹತ್ರ. ಅವರು ಆ ಕಾಲಕ್ಕೆ ಭಾಳ ಫೇಮಸ್ ಗೈನಕಾಲಜಿಸ್ಟು. ಅವ್ರ ಹತ್ರ ಹೋಗಿದ್ದೆ, ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅವರು ಗಂಡನಿಗೆ ಒಪ್ಪಿಸಿ ಅವಳು ಹೋಗಿದ್ದಾಳೆ. ಮೊದಲಿಗೆ 1 ಸಾರಿ 2 ಸಾರಿ ಗಂಡನೂ ಕರ್ಕೊಂಡು ಹೋಗಿದ್ದಾನೆ. ಹೋದಾಗ ಅವರು ಒಂದು ಪ್ರೀನ್ಯಾಟಲ್ ಕಾರ್ಡ್ ಅಂತ ಓಪನ್ ಮಾಡ್ತಾರೆ, ಅಂದರೆ ಹಿಸ್ಟ್ರಿ ಆಫ್ ದಿ ಪೇಷಂಟ್. ಅಂದರೆ ಇಲ್ಲಿ ಯಾರು ಗೈನಕಾಲಜಿ ಪೇಷಂಟ್ ಇರ್ತಾರೆ ಅವರು ಪೇಷಂಟ್ ಇನ್ ದ ಸೆನ್ಸ್ ಕ್ಲೈಂಟು, ಅವ್ರ ಹೆಸರು, ವಿಳಾಸ ಮತ್ತು ಬ್ಲಡ್ ಗ್ರೂಪು ಅದೆಲ್ಲ ಬರೀತಾರೆ. ಆಮೇಲೆ ಏನು ಅವಳದ್ದು ಇಚ್ಛೆ, ಇಲ್ಲೇ ಡೆಲಿವರಿ ಬೇಕಾ, ಇದೇ ಹಾಸ್ಪಿಟ್ಲಲ್ಲಿ ಶುಶ್ರೂಷೆ ಮುಂದುವರಿಬೇಕಾ ಮಗು ಆದಮೇಲೂ ಹಾಗೆ ಅಂತ ಹೇಳ್ಕೊಂಡು ಎಲ್ಲ ತೊಗೊಳ್ತಾರೆ. ಅದನ್ನು ಬರೆದಿರ್ತಾರೆ ಅವರು ರಿಪೋರ್ಟು, ಮತ್ತು ಫಾಲೋ ಅಪ್ ಕೂಡ ಅದರಲ್ಲಿ ಇರ್ತದೆ. ಕಮ್ ಆಫ್ಟರ್ 2 ವೀಕ್ಸ್ ಅಂದರೆ ಇವ್ರು ಹೋಗಿರ್ತಾರೆ. ಆ 2 ವೀಕ್ಸಲ್ಲಿ ಏನಾಗುತ್ತೆ, ಟೆಸ್ಟ್ಗಳೇನೇನಾಗುತ್ತೆ, ಅದು ರಿಸಲ್ಟ್ಸ್ ಎಲ್ಲ ಮಾಡ್ತಾರೆ. ಅದ್ರ ಪ್ರಕಾರ ನೆಕ್ಸ್ಟ್ ಏನಾಗಬೇಕು ಅದು ಸ್ಟೇಜ್ ವೈಸ್ ನಿಮ್ಗೆ ಗೊತ್ತಿದೆ. ಆ ಥರ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ. ಬಿಕಾಸ್ ಶಿ ಈಸ್ ವೆರಿ ಪ್ರೊಫೆಷ್ನಲ್ ಡಾಕ್ಟ್ರ್ ಮಾಲತಿ ರಾವ್. ಅದನ್ನು ಅನುಸರಿಸಿ ಈ ಪಕ್ಕದ ಮನೆ ಏನು ಬೆಂಗಾಲಿ ಲೇಡಿ ಇದ್ದಲ್ಲ, ಅವಳ ಒಂದು ಮಾರ್ಗದರ್ಶನದಲ್ಲಿ ಇವಳು ಫಾಲೋ ಮಾಡ್ತಿರ್ತಾಳೆ. ಸೊ ಶಿ ವಾಸ್ ಸೋ ಫಾರ್ ಸೋ ಗುಡ್. ಅದು ಚೆನ್ನಾಗಿ ಬರ್ತಾ ಇರ್ತದೆ. ಅದೇ ದಿವಸ ಒಂದು ಲಾಸ್ಟ್ ಡೇ ಏನು ಡಾಕ್ಟರ್ ಮಾಲತಿ ರಾವ್ ಹತ್ರ ಹೋಗಿ ಬರ್ತಾರೆ. ಅವ್ರು ಹೇಳ್ತಾರೆ, ಅವರು ಕ್ವಶನ್ ಮಾಡ್ತಾರೆ ಇವರಿಗೆ, ನೀವು ಎಲ್ಲಿ ಡೆಲಿವರಿ ಆಗೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ. ನಿಮ್ಮ ಹಾಸ್ಪಿಟ್ಲಲ್ಲಿ ನಿಮ್ಮ ನೇತೃತ್ವದಲ್ಲಿ ಡೆಲಿವರಿ ಆಗಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ ಅವಳು. ಯಾವಾಗ ಹೇಳ್ತಾಳೋ ಅದನ್ನು ನೋಟ್ ಮಾಡ್ತಾರೆ. ಶಿ ಡಿಸೈರ್ಸ್ ಟು ಹ್ಯಾವ್ ಡೆಲಿವರಿ ಇನ್ ಅವರ್ ಓನ್ ಹಾಸ್ಪಿಟಲ್ ಇನ್ ಮೈ ಕೇರ್ ಅಂತ ಹಾಕ್ತಾರೆ. ಶಿ ಈಸ್ ಅಡ್ವೈಸ್ ಟು ಕಮ್ ಆಫ್ಟರ್ 2 ವೀಕ್ಸ್. ಇವತ್ತು ಹೋಗಿದ್ದಾರೆ ಅಂದರೆ ಇಲ್ಲಿಂದ 2 ವಾರ ಸೇಮ್ ಡೇಟಿಗೆ ಸೋಕ್ಲಿ ಅದನ್ನು ಬರೀತಾರೆ. ಅದೇ ದಿವಸ ಗಂಡ ಹೇಳಿರ್ತಾನೆ ಇವಳಿಗೆ, ನಿನಗೆ ಇವತ್ತು ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಸಾಯಂಕಾಲ, ರೆಡಿ ಇರು ಅಂತ ಹೇಳ್ತಾನೆ. ಅವಳಿಗೆ ಒಂದು ಅಲ್ಲಿ ಡಾಕ್ಟ್ರ್ ಹತ್ರ ಇಲ್ಲೇ ಡೆಲಿವರಿ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡ್ಬಂದಿದ್ದು ಒಂದು ಖುಷಿ. ಎರಡನೇದು, ಗಂಡ ಅವತ್ತು ಡಿನ್ನರ್ ಕರ್ಕೊಂಡು, ಯಾವತ್ತು ಹೋಟ್ಲಲ್ಲಿ ಹೋಗಿ ಬೈಟು ಕಾಫಿ ಕುಡಿಸಿಲ್ಲ, ಸರಿಯಾಗಿ ನೋಡ್ಕೊಂಡಿಲ್ಲ. ಲವ್ ಆಗಿದ್ದಾಯಿತು. ಆ ನಂತರದಲ್ಲಿ ಅಪ್ಪ ಟೇಕ್ ಓವರ್ ಮಾಡ್ಕೊಂಬಿಟ್ಟ ಅವನ್ನ. ಸೊ ವರ್ಚುಲಿ ಈ ವಾಸ್ ಅಂಡರ್ ಹಿಸ್ ಕಮಾಂಡ್. ಅವನಿಗೊಂದು ಅರ್ನಿಂಗ್ಸ್ಗೆ ಒಂದು ಟಿ ವಿ ಶಾಪ್ ಹಾಕಿಕೊಟ್ಟ, ಟಿ ವಿ ಶೋರೂಮ್. ಹೌದು, ESI ಹಾಸ್ಪಿಟಲ್ದೊಂದು OPD ಇದೆಯಲ್ಲ, OPD ಆಪೋಸಿಟ್ಟು. ಆಗ ಅವನು ಸೋಲಿ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ಫಾದರ್ಸ್. ಇದು ಆಮೇಲೆ ಫಾದರ್ಗೆ ಪೆಟ್ಟಾದ. ಅವನು ಹೇಳಿದ್ದು ಕೇಳಿಕೊಂಡು ಅದು ಯಾಕೆ ಹೇಳಿದ, ಹಂಗಾಗಿ ಅವನ ಅಡ್ವೈಸ್ ಮೇಲೇ ಈ 4 ಅಬಾರ್ಷನ್ಸ್ ಮಾಡಿಸಿದ್ದವು. ಯಾವಾಗ ಫಾದರ್ ಕಂಟ್ರೋಲಿಗೆ ಮಗ ಬಂದನೋ, ಮಗ ಫಾದರ್ ಹೇಳ್ದಂಗೆ ಕೇಳೋಂಗೆ ಆದನೋ, ಅವನಿಗೆ ಕಾನ್ಫಿಡೆನ್ಸ್ ಬಂತು.
ಇವನು ಇದನ್ನು ಇನ್ಸಿಸ್ಟ್ ಮಾಡ್ದ, ಬೇಡ ಇದನ್ನು ಟರ್ಮಿನೇಟ್ ಮಾಡ್ಕೊಂಬಿಡೋಣ, ಮಗು ಬೇಡ ನಮಗೆ ಅಂತ ಹೇಳಿದಾನೆ. ಅವಳು ಒಪ್ಪಿಲ್ಲ. ಯಾಕೆ ಅಂದರೆ ಇನ್ನೊಂದು ಅಡ್ವೈಸ್ ಮಾಡಿದರು ನೈಬರ್ಹುಡ್ಡಲ್ಲಿ, ಎಸ್ಪೆಷಲಿ ದಟ್ ಬೆಂಗಾಲಿ ಲೇಡಿ. ನೋಡಮ್ಮ, ನೀನು 3-4 ಅಬಾರ್ಷನ್ ಮಾಡಿಕೊಂಡ್ರೆ ಇದು ಆದಮೇಲೆ ನಿನ್ನ ಮಕ್ಕಳೇ ಆಗಿಲ್ಲ ಅಂದರೆ ಏನು ಮಾಡ್ತೀಯಾ? ಏನು ಸೆಕ್ಯೂರಿಟಿ ಇರುತ್ತೆ ನಾಳೆ ದಿವಸ ನಿನಗೆ? ಅಮ್ಮನ ಮನೆ ಕಡೆ ನೀನು ಹೋಗಂಗಿಲ್ಲ, ಇನ್ನು ಬೇರೆ ನಿನಗೆ ಯಾರೂ ಸಪೋರ್ಟ್ ಇಲ್ಲ, ಮಾವ ನಿಮಗೆ ಸೇರಿಸಲ್ಲ, ಇನ್ನು ಗಂಡನೂ ಬಿಟ್ಬಿಟ್ಟು ಹೋಗ್ಬಿಟ್ರೆ ನೀನು ಬೀದಿಗೆ ಬೀಳ್ತೀಯ, ಆಗ ನಿನಗೇನು ಸಪೋರ್ಟ್ ಇರ್ತದೆ? ಮಗ ಅಂತಿದ್ರೆ ನೀನೇನಾದರೂ ಒಂದು ಅವನಿಗೆ ಭವಿಷ್ಯದಲ್ಲಿ ರೂಪಿಸ್ಕೊಂಡು ಒಂದು ನಿನಗೆ ಒಂದು ಸಪೋರ್ಟ್ ಆದರೂ ಆಗುತ್ತೆ ನಾಳೆ ದಿವಸದಲ್ಲಿ ಅಂತ. ಜೊತೆಗೆ ಆಸ್ತಿಗೆ ಹಕ್ಕು ಮೊಮ್ಮಗನಿಗೆ ಬರ್ತದೆ. ಯಾಕೆಂದರೆ ಆ ಆಸ್ತಿ ಎಲ್ಲ ಅವರ ಅಜ್ಜಿಗೆ ಸೇರಿದ್ದು, ಮಹೇಶನ ತಾಯಿಗೆ ಸೇರಿದ್ದು. ಆ ಕಾಲದಲ್ಲೇ ಅವರಿಗೆ ಸುಮಾರು ಪ್ರಾಪರ್ಟಿ ಅವರ ಮಾವ ಕೊಟ್ಟಿದ್ದರು. ಅಂದರೆ ಅಜ್ಜಿ, ಈ ಮಹೇಶನ ತಾಯಿ ತಂದೆ ಕೊಟ್ಟಿದ್ದರು, ಮಹೇಶನ ಅಜ್ಜ ಕೊಟ್ಟಿದ್ದರು, ಪಿತ್ರಾರ್ಜಿತ. ಸೊ ಈಗ ಮಗು ಆದರೆ ಯಾರಿಗೆ ಬರ್ತದೆ? ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಮೊಮ್ಮಗನಿಗೆ ಬರ್ತದೆ. ಇದು ಅವನಿಗೆ ಪ್ರೊಫೆಸರ್ಗೆ ಗೊತ್ತಿತ್ತು. ಅವರು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸಲ್ಲಿ ಪ್ರೊಫೆಸರು. ಮಹೇಶನ ಅಪ್ಪ, ಫಾದರ್ ಇನ್ ಲಾ ಆಫ್ ದಿ ಗರ್ಲ್, ವಿಶ್ಕಂಠಯ್ಯ ಅಂತ ಅವ್ರ ಹೆಸರು. ಪ್ರೊಫೆಸರ್ ವಿಶ್ಕಂಠಯ್ಯನವರು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಲ್ಲಿ ಪ್ರೊಫೆಸರ್ ಆಗಿದ್ದರು. ಸೈಂಟಿಸ್ಟು, ಎಂಟಮಾಲಜಿಸ್ಟು, ಒಳ್ಳೆ ಇಂಟರ್ನ್ಯಾಷನಲ್ ಅಲ್ಲಿ ರೆಕಗ್ನಿಷನ್ ಇತ್ತು ಅವರಿಗೆ. ಕೀಟಶಾಸ್ತ್ರ, ಈ ಬೆಳೆಗಳಲ್ಲಿ ಕೀಟಗಳು ಬೀಳ್ತವೆ, ಅದನ್ನು ನಾಶ ಮಾಡೋದು ಹೇಗೆ ಅಂತ ಕಲಿಸ್ಲಿಕ್ಕೆ ಮಕ್ಕಳಿಗೆ, ಅದಕ್ಕೆ ಸಾಕಷ್ಟು ಪಾಯ್ಸನಸ್ ಸಬ್ಸ್ಟೆನ್ಸಸ್ ಅವ್ರು ಯೂಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಪೊಟ್ಯಾಷಿಯಮ್ ಸೈನೈಡ್. ಒಂದು ದಿವಸ ಏನು ಮಾಡ್ತಾನೆ, ಈ ಡಿನ್ನರ್ ಟೈಮ್ಗೆ ಏನು ಮಾಡ್ತಾನೆ, ಡಿನ್ನರ್ ಪ್ಲ್ಯಾನ್ ಅವ್ರದ್ದೇ, ಅವ್ರ ಫಾದರ್ದು. ಈ ಥರ ಡಿನ್ನರ್ಗೆ ಅಂತ ಕರಿ ಆ ಮಾತ್ರೆಗಳು ಅವರು ಬರ್ಕೊಟ್ಟಿರ್ತಾರೆ. ಈ ಐರನ್ ಕ್ಯಾಪ್ಸೂಲ್ಸ್ ನಿಮ್ಗೆ ಗೊತ್ತಿದೆ, ಡೆಲಿವರಿ ಟೈಮಲ್ಲಿ ಈ ಪ್ರೆಗ್ನೆಂಟ್ ಆದ ವುಮನ್ನು ತೊಗೊಳ್ತಾರೆ. ಆ ಕ್ಯಾಪ್ಸೂಲ್ಸ್ ತಂದು ಕೊಡು ನನಗೆ ಅಂತ ಹೇಳಿರ್ತಾರೆ. ಇವರೇನು ಮಾಡ್ತಾರೆ, ಲ್ಯಾಬ್ಗೆ ತೊಗೊಂಡೋಗಿ ಅವ್ರದ್ದು GKVK ಲ್ಯಾಬ್ಗೆ ಪೊಟ್ಯಾಷಿಯಮ್ ಸೈನೈಡ್ ಇರುತ್ತೆ ಲ್ಯಾಬಲ್ಲಿ, ಇದರಲ್ಲಿದ್ದ ಔಷಧಿನ ಚೆಲ್ಬಿಟ್ಟು ಪೊಟ್ಯಾಷಿಯಮ್ ಸೈನೈಡು ಸೇರಿಸಿ ಕೊಡ್ತಾರೆ ಕ್ಯಾಪ್ಸೂಲ್ ಒಳಕ್ಕೆ. ಇವನ ಕೈಗೆ ಕೊಟ್ಟಿರ್ತಾರೆ, ಮಗನ ಕೈಗೆ. ಡಿನ್ನರ್ ಕರ್ಕೊಂಡೋಗು ಹೊರಗಡೆ. ಡಿನ್ನರ್ ಆದಮೇಲೆ ಅವಳು ಮಾತ್ರೆ ತೊಗೋಬೇಕಲ್ಲ, ಆ ಟೈಮಲ್ಲಿ ಇದು ಕೊಟ್ಟಾದಮೇಲೆ ಅವಳು ಸ್ವಲ್ಪ ಅನ್ಕಾನ್ಷಿಯಸ್ ಆಗ್ತಾಳೆ. ಅಂದರೆ ಸೈನೈಡ್ ತೊಗೊಂಡ್ರೆ ಗೊತ್ತಲ್ಲ ನಿಮಗೆ, ನೋಬಡಿ ನೋಸ್ ದಿ ಟೇಸ್ಟ್ ಆಫ್ ಸೈನೈಡ್ ಅಂತ ಇದೆ, ಅಷ್ಟು ಬೇಗ ಸಾಯ್ತಾರೆ ಅಂತ. ಸೊ ಅನ್ಕಾನ್ಷಿಯಸ್ ಅಂದರೆ ಆಗಲೇ ಸಾಯ್ತಾಳೆ ಅಂತ. ಇವನು ಮಗನಿಗೆ ಸಾಯೋದ್ರ ಬಗ್ಗೆ ಹೇಳೋದಿಲ್ಲ, ಅವನು ಅನ್ಕಾನ್ಷಿಯಸ್ ಆಗ್ತಾರೆ ಅಂತ ಹೇಳ್ತಾನೆ. ಅಂದರೆ ಧೈರ್ಯ ಬರಬೇಕಲ್ಲ, ಮಗ ಸ್ವಲ್ಪ ಪುಕ್ಕಲ, ಇನ್ನೆಲ್ಲಿ ಆಮೇಲೆ ಬಿಟ್ಟು ಓಡಿಬಿಟ್ರೆ ಹಾಗೆ ಅಂತ. ಆದರೆ ಅವನು ಪುಕ್ಕಲ ಅನ್ನೋದಕ್ಕೆ ಆ ಮಗನ ಜೊತೆ ಒಬ್ಬ ಅವನ ಅಂಗಡಿಯಲ್ಲಿ ಸರ್ವೆಂಟ್ ಇರ್ತಾನೆ, 16 ವಯಸ್ಸಿನವನು, ಸುಬ್ಬ ಅಂತ, ಅವನಿಗೂ ಕೂಡ ಕಳಿಸ್ಕೊಟ್ಟಿರ್ತಾನೆ. ನೀನು ಅಣ್ಣನ ಜೊತೆ ಹೋಗೋ, ಹೊರಗೆ ಊಟ ಹಾಕ್ತಾರೆ, ನಿನಗೂ ಊಟ ಕೊಡಿಸ್ತಾರೆ, ಹೋಗು ಅಂತ. ಅವನೇನು ಪುಕ್ಕಸಟ್ಟೆ ಕೊಟ್ಟರು, ಒಂದು ಸಣ್ಣ ಹುಡುಗ, ಪಾಪದವನು ಅವನು, ಅವ್ರಿಗೆ ಖುಷಿಯಲ್ಲಿ ಹೋಗ್ತಾನೆ ಅವನು. ಇಲ್ಲಿ ಹೋಗೋ ಮುಂಚೆ ಈ ಲೇಡೀಸ್ಗೆಲ್ಲ ಹೇಳಿರ್ತಾರೆ. ಮತ್ತು ಆ ದಿನ ಮಧ್ಯಾಹ್ನ ಯಾವುದೇ ಒಂದು ವಠಾರದಲ್ಲಿ, ಅಂದರೆ ಅವರು ಸಿಂಗ್ ಅವರ ಮನೇಲಿ ಇನ್ನೊಬ್ಬರು ಬಾಡಿಗೆಗಿದ್ದವರು ಹೆಂಗಸಿಗೆ ಸೀಮಂತ ಮಾಡಿರ್ತಾರೆ. ಇವಳು ಒಂದು ಸ್ಟೀಲ್ ಬೌಲನ್ನು ಪ್ರೆಸೆಂಟ್ ಮಾಡಿರ್ತಾಳೆ, ಇವಳಿಗೂ ಕರೆದಿರ್ತಾಳೆ, ಬೀನಾ ಮಹೇಶ್ ಅಂತ ಬರೆದು ಡೇಟೆಲ್ಲ ಹಾಕಿ ಕೊಟ್ಟಿರ್ತಾಳೆ. ದಟ್ ವಾಸ್ ದಿ ಫೇಟ್ಫುಲ್ ಡೇ. ಆವತ್ತು ಕೊಟ್ಟಾದಮೇಲೆ ಇವಳು ಪಕ್ಕದ ಮನೆ ಬೆಂಗಾಲಿ ಲೇಡಿ ಅಂತ ಹೇಳಿದ್ನಲ್ಲ, ಅವಳ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ಅವ್ರ ಅತ್ತೆನೂ ಮಾವ ಇರ್ತಾರೆ, ಅವ್ರ ಕಡೆಯಿಂದ ಈ ನನಗೂ ಆ ಥರ ಒಂದು ಶಾಸ್ತ್ರ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾಳೆ. ಅವರು ಆಯಿತು ಅಂತ ಒಂದು ಏನೆಲ್ಲ ಮಾಡಬೇಕು, ಒಂದು ಪ್ರೆಗ್ನೆಂಟ್ ವುಮನ್ಗೆ ಸೀಮಂತ ಟೈಪು ಆ ಥರ ಒಂದು ಇನ್ಫಾರ್ಮಲ್ಲಾಗಿ ಮಾಡ್ತಾರೆ. ಅದೇ ದಿವಸ ಅವ್ರ ಮನೆಯಲ್ಲಿ ಇವ್ರಿಗೆ ಯಾರೂ ಇಂಟ್ರೆಸ್ಟ್ ಇರಲ್ಲ, ಯಾರೂ ಬರೋಲ್ಲ, ಎಲ್ಲಿ ಕರ್ಕೊಂಡು ಹೋಗೋ ಪ್ರಸಂಗ ಬರೋದಿಲ್ಲ. ಮಾಡಿದ ಮೇಲೆ ಅವ್ರು ಸಾಯಂಕಾಲ ಡಿನ್ನರ್ಗೆ ಹೋಗ್ಬೇಕಲ್ಲ, ನವಂಬರಲ್ಲಿ ನೋಡಿ ಬೆಂಗಳೂರಲ್ಲಿ ಚಳಿ ಇರುತ್ತೆ. ಅವಳೇನು ಮಾಡ್ತಾಳೆ, ಪಕ್ಕದ ಮನೆಯವ್ರಿಗೆ ಒಂದು ಆಂಟಿ ಕೇಳ್ತಾಳೆ, ಆಂಟಿ ನಾನು ನಮ್ಮ ಯಜಮಾನ್ರು ಇವತ್ತು ಡಿನ್ನರ್ ಕರ್ಕೊಂಡು ಹೋಗ್ತಾಯಿದ್ರೆ ನಿಮ್ಮದು ಶಾಲು ಕೊಡಿ, ನಾನು ವಾಪಸ್ ಬಂದಲ್ಲಿ ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾಳೆ. ಸೊ ಅವಳು ಲ್ಯಾಂಡ್ ಲೇಡಿಗೆ ಹೇಳ್ತಾಳೆ, ಈ ಬೆಂಗಾಲಿ ಲೇಡಿಗೆ ಹೇಳ್ತಾಳೆ, ಯಾರು ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ಏನು ಖುಷಿಯಲ್ಲಿ ಪ್ರಚಾರ ಮಾಡಬೇಕು. ಯಾವತ್ತೂ ಅವಳು ಅಷ್ಟು ಖುಷಿಯಾಗಿದ್ದನ್ನು ಯಾರೂ ನೋಡಿಲ್ಲ. ಹೇಗೆ ಒಂದು ದೀಪ ಆರೋದಕ್ಕಿಂತ ಮುಂಚೆ ಚೆನ್ನಾಗಿ ಉರಿತದಂತಲ್ಲ, ಹಾಗೆ ಪಾಪ ಅವಳು ಆಕ್ಟಿವಿಟೀಸ್ ಮಾಡಿದ್ದಾಳೆ. ಆ ದಿವಸ 7 ಗಂಟೆ ಸುಮಾರಿಗೆ, 7-7:15 ಸುಮಾರಿಗೆ ಇವರು
ಬಂದಿದ್ದಾರೆ ಕಾರಲ್ಲಿ, ಮಹೇಶನು ಇವು ಸುಬ್ಬ ಅವನ ಕೆಲಸದವನು. ಬಂದಾದಮೇಲೆ ಇವಳು ಗಂಡ ಬಂದ ಅಂತ ಹೇಳ್ಕೊಂಡು ಕಾರಿಗೆ ಹೋಗಿದ್ದಾಳೆ. ಕಾರ್ಗೆ ಹೋದಾಗ ಅಲ್ಲಿ ಕೆಳಗಡೆ ಒಂದು ಟೈಲರಿಂಗ್ ಅಂಗಡಿ ಇರುತ್ತೆ. ಆ ಟೈಲರ್ ಅಂಗಡಿಯಲ್ಲಿ ಕೆಲಸ ಮಾಡೋರು ನೋಡಿದ್ದಾರೆ ಇವಳು ಅವನ ಜೊತೆ ಆ ಕಾರಲ್ಲಿ ಹೋಗಿದ್ದು. ಟೈಲರು ಮತ್ತು ಅವನ ಜೊತೆ ಕೆಲಸದವ್ರು ಇದ್ರಲ್ಲ ಅವ್ರು ನೋಡಿದ್ದಾರೆ. ಇದು ಲಾಸ್ಟ್ ಸೀನ್ ಬೈ ಎನಿಬಡಿ ವೆನ್ ಶಿ ವಾಸ್ ಇನ್ ದ ವಿಸಿನಿಟಿ ಆಫ್ ದಟ್ ಪ್ಲೇಸ್. ಯಾರ ಕಂಪನಿಯಲ್ಲಿ? ಗಂಡನ ಕಂಪನಿ ಮತ್ತು ಇನ್ನೊಂದು ಹುಡುಗ ಸುಬ್ಬ ಅವನ ಜೊತೆ ಇದ್ದವನು. ಯಾರ ಕಾರಲ್ಲಿ? ಅವ್ರ ಕಾರು. ಆ ಕಾರ್ ಬಿಲಾಂಗ್ಸ್ ಟು ಪ್ರೊಫೆಸರ್, ಅವ್ರ ತಂದೆದು, ಅಂದರೆ ಇವಳು ಮಾವಂದು. ಇವರು 7:15 ಸುಮಾರಿಗೆ ಬಿಟ್ಟರು. ಅಲ್ಲಿ 7:15 7:20 ಹಂಗೆ ಬಿಟ್ಟರು. ಎಲ್ಲಿ ಹೋಗಿದ್ದಾರೆ ನಿಮ್ಗೆ ಗೊತ್ತಿರಬೇಕು. ರೆಸಿಡೆನ್ಸಿ ರೋಡಲ್ಲಿ ಇಂಪೀರಿಯಲ್ ಹೋಟೆಲ್ ಇದೆ, ಇವಾಗೂ ಇದೆ. ಅದು ಬಿರಿಯಾನಿ ಮತ್ತು ಕಬಾಬ್ಗೆ ಫೇಮಸ್ ಅದು. ಆಗ ನಮ್ಮ ಕಾಲದಲ್ಲಿ 80sಲ್ಲಿ ಇಟ್ ವಾಸ್ ಸಾರ್ಟ್ ಆಫ್ ಡ್ರೈವ್-ಇನ್ ಹೋಟೆಲ್. ರೋಡ್ ಮೇಲೆ ಕಾರ್ ಹಾಕ್ಕೊಂಡು ನಿಂತರೆ ಅಲ್ಲಿಗೆ ವೆಯ್ಟರ್ ಬರೋನು, ಆರ್ಡರ್ಸ್ ತೊಗೊಳ್ಳೋನು, ಅಲ್ಲಿಗೆ ಸಪ್ಲೈ ಮಾಡೋನು ಕಾರ್ಗೆ. ಇವರೇನು ಮಾಡಿದ್ದಾರೆ? ಹಾಗೆ ಮಾಡಿದ್ದಾರೆ. ವೆಯ್ಟರ್ ಬಂದ ಏನು ಬೇಕು ಅಂತ ಕೇಳಿದಾಗ ಒಂದು ಬಿರಿಯಾನಿ ಕಬಾಬ್ ಹೇಳಿದ್ದಾರೆ. ಬಿಕಾಸ್ ಅದಕ್ಕೆ ಫೇಮಸ್ ಅಲ್ಲಿ. ಸೊ 3 ಬಿರಿಯಾನಿ 3 ಕಬಾಬ್ ಹೇಳಿದಾದ್ಮೇಲೆ ತಿಂದಿದ್ದಾರೆ, ನೀರು ಕುಡಿದಿದ್ದಾರೆ. ಇವನೇ ಕೇಳಿದ್ದಾನೆ, ಫ್ರಂಟ್ ಸೀಟಲ್ಲೇ ಕೂತಿದ್ಲ ಅವಳು, ಕೇಳಿದ್ದಾನೆ, ಮಾತ್ರೆ ತೊಗೊಳ್ಳಲ್ವ ಅಂತ. ಮರ್ತುಬಿಟ್ಟಿದ್ದೀನಿ ರೀ ಅಂತಾನೆ. ಅವಳು ಮಾತ್ರೆ ತೊಗೊಳ್ಳಲ್ವ ಅಂತ ಕೇಳಿದಾಗ ಮರ್ತುಬಿಟ್ಟಿದ್ದೀನಿ ಅಂತಾಳೆ. ಇಲ್ಲ ತಂದಿದ್ದೀನಿ ಅಂತಾರೆ. ಅವಳು ಇನ್ನೂ ಖುಷಿಯಾಗ್ಬಿಡ್ತಾಳೆ. ಪರ್ಹ್ಯಾಪ್ಸ್ ದಟ್ ಈಸ್ ದ ಲಾಸ್ಟ್ ಮಿನಿಟ್ ಆಫ್ ಅವರ್ ಹ್ಯಾಪಿಯೆಸ್ಟ್ ಮೂಮೆಂಟ್. ಇಮ್ಯಾಜಿನ್ ವೆರಿ ವೈಲ್. ಆಗ ಇವನು ನಾನು ತಂದಿದ್ದೀನಿ ಅಂತ ಹೇಳಿದಾಗ ಖುಷಿಯಾಗಿದ್ದನ್ನು ಕಂಡು ಇವನೇ ಮಾಡ್ತಾನೆ, ನೋಡು ತಗೋ ಅಂತ ಕೊಡ್ತಾನೆ. ಅವಳು ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ತೊಗೊಳ್ತಾಳೆ. ಯಾಕಂದರೆ ಕಂಟೆಂಟ್ ಕ್ಯಾಪ್ಸ್ಯೂಲು ಮೇಲಿಂದ ಬಂದೆ, ಒಳಗಡೆ ಕಂಟೆಂಟ್ ಯಾರು ನೋಡೋಕ್ಕಾಗತ್ತೆ. ತೊಗೊಂಡಾದ ತಕ್ಷಣವೇ ತಲೆ ವಾಲ್ಸ್ಬಿಡ್ತಾಳೆ, ಅಂದರೆ ಅನ್ಕಾನ್ಷಿಯಸ್ ಆಗ್ತಾಳೆ ಅಂತ ಅಂದ್ಕೊಳ್ಳೋಣ. ಸತ್ತೋದಳೋ ಅನ್ಕಾನ್ಷಿಯಸ್ ಆಗಿದ್ದಾಳೆ ಈಸ್ ಅ ಕ್ವಶನ್ ಮಾರ್ಕ್. ಆಗ ಹಿಂದೆ ಇದ್ದ ಸುಬ್ಬ ಕೇಳ್ತಾನೆ, ಅಣ್ಣ ಏನು ಅಕ್ಕ ಮುಚ್ಚಿ ಹೋಗ್ಬಿಟ್ರಲ್ಲ ಅಂತ ಕೇಳ್ತಾನೆ ಇವನು. ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಅದು ಮಾತ್ರೆ ತೊಗೊಂಡ್ರೆ ಹಂಗೇನೆ ಅಂತ ಹೇಳ್ತಾನೆ. ಇವ್ರ ತಂದೆ ಏನು ಪ್ಲ್ಯಾನ್ ಮಾಡಿರ್ತಾನೆ, ಸುಮಾರು 10:30-11 ತನಕ ಅಲ್ಲಿರಿ, ಅದು ಆದಮೇಲೆ ಅಲ್ಲಿ ಬಿಟ್ಟು ನೀವು ನಮ್ಮ ಮನೆಗೆ ಬನ್ನಿ ಅಂತ. ಅವ್ರ ಮನೆ ಇರೋದು ರಾಜನಗರದಲ್ಲಿ ESI ಮುಂದಿನ ರೋಡಲ್ಲಿ, ಅದರ ಮುಂದಿಂದು ಪ್ಯಾರಲಲ್ ರೋಡು, ಅಲ್ಲಿ ಕ್ರಾಸ್ ರೋಡಲ್ಲಿ ಇದೆ. 3rd ಬ್ಲಾಕ್ ಇರಬೇಕದು, 3rd ಬ್ಲಾಕ್ ರಾಜನಗರ. ಆ ಮನೆ ಸ್ವಲ್ಪ ಚೆನ್ನಾಗೇ ಇತ್ತು ಆ ಕಾಲಕ್ಕೆ. ಅಲ್ಲಿ ತಿರುಗಿಸ್ಕೋಬೇಕಾದ್ರೆ ಒಂದು ಟರ್ನಿಂಗಲ್ಲಿ ಆ ತಿರುಗಿಸ್ಕೊಳ್ಳೋದ ತಕ್ಷಣವೇ ನೀವು ಆಂಕ್ ಮಾಡಿ, ಅಂದರೆ ಆರನ್ನು ನೋಡಿರಿ, ನಾನು ಗೇಟೆಲ್ಲ ತೆಗೆದು ಗ್ಯಾರೇಜೆಲ್ಲ ತೆಗೆದು ರೆಡಿ ಇರ್ತೀನಿ. ಇಲ್ಲಾಂದರೆ ಅಲ್ಲಿ ನಿಂತ್ಕೊಂಡ್ರೆ ಅಕ್ಕಪಕ್ಕದವ್ರು ಯಾರು ನೋಡಿಬಿಟ್ರೆ ಏನೋ ಒಂದು ಹುಡುಗಿ ಕರ್ಕೊಂಬರ್ತಾ ಇದ್ದಾನೆ ಮಗ, ಅದೆಲ್ಲ ನೋಡಬಾರ್ದು ಅಂತ ಅವನು ಪ್ರಿಕಾಷನ್. ಸೊ 11:30 ಈಗಿನ ಥರ ಅಲ್ಲ. ಆಗ 9:30 10 ಗಂಟೆ ಅಂದರೆ ಎಲ್ಲ ಲೈಫು ಸ್ಟ್ಯಾಂಡ್ ಸ್ಟಿಲ್. ಈಗಿನ ಥರ ಲೈಫ್ ಸ್ಟೈಲ್ ಅಲ್ಲ ಆಗ. 24 hours ಬೆಂಗಳೂರಲ್ಲ ಅಲ್ಲ 9:30 10 ಗಂಟೆ ಸಿಟಿ ಅದು ಔಟ್ಸ್ಕಟ್ಸಲ್ಲಂತೂ ಇನ್ನೂ ಡೆಡ್. ಆ ಥರ ಸಿಚುವೇಷನಲ್ಲಿ ಇವನು ಸೀದಾ ಡ್ರೈವ್ ಮಾಡ್ತಾನೆ. ಮಾಡಿದ್ಮೇಲೆ ಗ್ಯಾರೇಜಿಗೆ ಹೋಗ್ತಾನೆ. ಗ್ಯಾರೇಜ್ಗೆ ಅಪ್ಪನೂ ಬರ್ತಾನೆ. ಅಪ್ಪ ಮಗ ಸೇರಿಕೊಂಡು ಅವಳನ್ನ ಮೇಲೆ ಎತ್ಕೊಂಡು ಹೋಗ್ತಾನೆ. ಫಸ್ಟ್ ಫ್ಲೋರಲ್ಲಿ ಅವ್ರ ಮನೆ, ಗ್ರೌಂಡ್ ಫ್ಲೋರಲ್ಲಿ ಅವ್ರ ಮನೇನ ಬಾಡಿಗೆ ಕೊಟ್ಟಿರ್ತಾನೆ ಒಂದು ಇಂಡಸ್ಟ್ರಿಗೆ. ನೈಟ್ ಟೈಮಲ್ಲಿ ಯಾರೂ ಇರೋದಿಲ್ಲ, ಇವರೇ ಇರೋದ್ರಿಂದ ಸೆಕ್ಯೂರಿಟಿನೇನು ಹಾಕಿರೋದಿಲ್ಲ ಅವನು. ಇನ್ನೊಂದು ನೆಕ್ಸ್ಟ್ ಮನೆ ಬಂದು ಒಬ್ಬರು ರಿಟೈರ್ಡ್ DSP ಮನೆ, DSP ಅವರಿಲ್ಲ ಈಗ, ಅವ್ರದ್ದು ಮನೆ. ಅವರು ಆಗ ರಿಟೈರ್ಡ್ ಆಗಿರ್ತಾರೆ. ಸೊ ಅವ್ರ ಮನೆ ಪಕ್ಕದ್ದೇ ಇವನು. ಏನು ಮಾಡ್ತಾನೆ ಇವನು, ಆಮೇಲೆ ಮಗನಿಗೆ ಹೇಳ್ತಾನೆ, ಮಗನೂ ಇವನಿಗೆ ನೀವು ಎಲ್ಲ ಸುತ್ತಾಡ್ಕೊಳ್ಳಿ, ಬೆಳಗ್ಗೆ 5 ಗಂಟೆಗೆ ಬನ್ನಿ ಅಂತ ಹೇಳ್ತಾನೆ. ಇವರೇನು ಮಾಡ್ತಾರೆ, ಕಾರ್ ತೊಗೊಂಡು ಹೋಗ್ತಾರೆ. ಸುಬ್ಬನು ಮಹೇಶ ಸುತ್ತಾಡ್ತಾ ಇರ್ತಾರೆ. ನಿದ್ದೆ ಬರ್ತದೆ. 1:15 ಗಂಟೆಗೆ ಅಲ್ಲೊಂದು ಬೇಕ್ರಿ ಇರುತ್ತೆ, ಅದ್ರ ಮುಂದೆ ಹಾಕ್ಕೊಂಡು ನಿದ್ದೆ ಮಾಡಿಬಿಡ್ತಾರೆ. 4:15 ಎಚ್ಚರಿಕೆ ಆಗುತ್ತೆ. 4:15 ಎಚ್ಚರಿಕೆ ಆದಾಗ ಇವನೇ ಮಾಡ್ತಾನೆ, ವಾಸ ಇತ್ತಲ್ಲ ಮನೆ, ಆ ಮನೆ ಹತ್ರ ಹೋಗ್ತಾರೆ. 61st ಕ್ರಾಸ್ ಭಾಷಮ್ ಸರ್ಕಲ್. ಅಲ್ಲಿ ಹೋಗಿ ಸುಬ್ಬನ ಹತ್ರ ಶಾಲು ಕೊಡ್ತಾನೆ. ಆ ಆಂಟಿಗೆ ಕೊಟ್ಬಿಡು, ಕೇಳಿದರೆ ಆಂಟಿ ಅವ್ರ ಅಮ್ಮ ಬಂದು ರಾತ್ರಿಯೇ ಹೆರಿಗೆಗಂತ ಊರಿಗೆ ಕರ್ಕೊಂಡೋದ್ರು ಅಂತ ಹೇಳು ಅಂತ. ಸೊ ಕೊಟ್ಬಿಟ್ಟು ಅವನು ಹಂಗೆ ಹೇಳ್ತಾನೆ. ಇವನೇನು ಮಾಡ್ತಾನೆ, ಲ್ಯಾಂಡ್ ಲೇಡಿ ಹತ್ರ ಹೋಗ್ತಾನೆ. ಲ್ಯಾಂಡ್ ಲೇಡಿಗೆ ಹೋಗಿ ಇನ್ನೊಂದು 3-4 ದಿವಸದಲ್ಲಿ ನಾನು ಮನೆ ಖಾಲಿ ಮಾಡ್ತೀನಿ,
ಅವ್ರು ಡೆಲಿವರಿಗೆ ಅವರಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಟ್ರು. ಅವ್ರ ಫ್ರೆಂಡ್ಸ್ ಯಾರನ್ನ ಕೇಳಿದ್ರೆ ಊರಿಗೆ ಹೋದರು ಅಂತೇಳಿ, ಊರಿಗೆ ಅವರಮ್ಮ ಕರ್ಕೊಂಡೋಗಿದ್ದಾರೆ ಡೆಲಿವರಿಗೆ ಅಂತೇಳಿ ಆಂಟಿ ಅಂತೇಳಿ ಹೋಗ್ತಾನೆ. ಅಷ್ಟಾದಮೇಲೆ ಸುಮಾರು 5 ಗಂಟೆ ಹಂಗೆ ಇಲ್ಲಿ ಬರೋಕ್ಕೆ ಹೇಳಿದ್ನಲ್ಲ ಅಪ್ಪ ಮನೆ ಹತ್ರ ಬರ್ತಾರೆ. ಕಾರ್ ಮನೆ ಹತ್ರ ತೊಗೊಂಡು ಬಂದಾಗ ಅಪ್ಪ ಇವನ್ನ ಮಗನ್ನ ಮೇಲೆ ಕರೀತಾನೆ. ಅವನು 4 ಚೀಲ ಎತ್ಕೊಂಬರ್ತಾರೆ. ಇಬ್ಬರು 4 ಚೀಲ ಎತ್ಕೊಂಬಂದು ಕಾರಲ್ಲಿ ಹಿಂದಿನ ಸೀಟಲ್ಲಿ ಹಾಕ್ತಾರೆ. ಹಿಂದ್ಗಡೆ ಪ್ಯಾಸೇಜಲ್ಲಿ ಕಾರಿನ ಮಧ್ಯದಲ್ಲಿ ಡಿಕ್ಕಿಗೆ ಹಾಕಲ್ಲ, ಕಾರಿನ ಮಧ್ಯದಲ್ಲಿ ಹಾಕ್ತಾರೆ. ಹಾಕ್ಕೊಂಡು 3 ಜನ ಹೋಗ್ತಾರೆ. ಫಸ್ಟು ಹೆಬ್ಬಾಳಕ್ಕೆ ಹೋಗ್ತಾರೆ. ಹೆಬ್ಬಾಳದಲ್ಲಿ ಒಂದು 2 ಚೀಲ ಇಳಿಸ್ತಾರೆ. ಅಲ್ಲಿ ವೆಟರ್ನರಿ ಕಾಲೇಜ್ ಇದೆ. ವೆಟರ್ನರಿ ಕಾಲೇಜ್ ಪಕ್ಕ ಸ್ವಲ್ಪ ಬ್ಯಾಂಬೂ ಮರಗಳು ಗ್ರೂ ಇದೆ, ಒಂದು ತೋಪಿನ ಥರ. ಅಲ್ಲಿ ನೀರೆಲ್ಲ ಹರಿತಾ ಇರ್ತದೆ, ಒಂದು ಹಳ್ಳ ಎಲ್ಲ ಇದೆ. ಅದೊಂಥರ ಮಿನಿ ಕಾಡು ಅಂತಲೇ ಹೇಳ್ಬೋದು. ಅಲ್ಲಿ ಒಳಗಡೆ ತೊಗೊಂಡು ಹೋಗ್ತಾರೆ ಅಪ್ಪ ಮಗ. ತೊಗೊಂಡೋದ್ಮೇಲೆ ಅಲ್ಲೇನು ಮಾಡ್ತಾರೆ, ಒಳ್ಳೆ ಇದ್ರ ಥರ ಬ್ರೆಡ್ ಹಾಕ್ತಿರಲ್ಲ ಪ್ರಾಣಿ ಪಕ್ಷಿಗಳಿಗೆ, ಆ ಥರ ಅದರಲ್ಲಿ ಏನು ಇವಳದು ಕಟ್ ಮಾಡಿ ಹಾಕಿದಂಥ ಚಿಕನ್ ಥರ ಕಟ್ ಮಾಡಿ ಹಾಕಿದಂಥ ಪೀಸ್ಗಳಿರ್ತವೆ, ಅವನ್ನ ತೊಗೊಂಡೋಗಿ ಬಿಸಾಕ್ತಾರೆ. ಆಮೇಲೆ 2 ಬ್ಯಾಗನ್ನು GKVKಗೆ ತೊಗೊಂಡೋಗ್ತಾರೆ. GKVK ಕ್ಯಾಂಪಸ್ಸಲ್ಲಿ ಇವನು ಕೆಲಸ ಮಾಡ್ತಾಯಿದ್ದು. ಅಲ್ಲಿ ಹೋಗಿ ಎಂಟ್ರಿ ಆಗಬೇಕಾದ್ರೆ ಅಲ್ಲೊಂದು ಚೆಕ್ ಪೋಸ್ಟ್ ಇರುತ್ತೆ, ಟೆಂಪರರಿ ಚೆಕ್ ಪೋಸ್ಟ್ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂದರೆ ಅಲ್ಲಿ ಫಾರೆಸ್ಟು ಇವ್ರದ್ದೇನು GKVKದು ಲ್ಯಾಂಡಲ್ಲಿ ಒಂದು ಮಿನಿ ಫಾರೆಸ್ಟ್ ಇತ್ತು, ಯೂಕ್ಲಿಪ್ಟಸ್ದು. ಅದನ್ನು ಮಾರಿರ್ತಾರೆ. ಮಾರಿದಾಗ ಅದರ ಲೆಕ್ಕ ಸಲುವಾಗಿ ಅಲ್ಲಿ ಚೆಕ್ ಪೋಸ್ಟ್ ಹಾಕಿರ್ತಾರೆ. ಯಾವುದೇ ವೆಹಿಕಲ್ ಹೋದರೆ ಬಂದರೆ ಅದನ್ನು ಅಲ್ಲಿ ಎಂಟ್ರಿ ಮಾಡಿಸ್ತಾರೆ. ಡ್ರೈವರ್ ಶುಡ್ ಗಿವ್ ದಿ ಡೀಟೇಲ್ಸ್. ಅವನು ಕೂಡ ಒಂದು ಡೀಟೇಲ್ಸ್ ಬರೆದು ಸಿಗ್ನೇಚರ್ ಮಾಡಬೇಕು, ವೆಹಿಕಲ್ ನಂಬರ್ ಎಲ್ಲ ಕೊಟ್ಟು. ಇವನು ಪ್ರೊಫೆಸರ್ಗೆ ನಿಲ್ಲಿಸಿದಾಗ ಅವನು ನಾನು ಗೊತ್ತಿಲ್ಲನೇ ಅಂತ ಹೇಳ್ಬಿಡ್ತಾನೆ. ನಾನು ಗೊತ್ತಿಲ್ಲ ಅಂತಂದರೆ ನೀನು ಯಾರು ಸರ್ ಗೊತ್ತಿಲ್ಲ ಅಂತಂತಾನೆ. ನಾನು ಪ್ರೊಫೆಸರ್ ಇಲ್ಲಿ ನನಗೆ ಗೊತ್ತಿಲ್ಲನೇ ಅಂತಾನೆ. ಒಂಥರ ಜೋರು ಮಾಡ್ತಾನೆ, ಅಂದರೆ ನೋಟ್ ಮಾಡ್ಕೊಳ್ದಿರ ಬಿಡೋಕ್ಕೆ ಅಂತ. ಇಲ್ಲ ಸರ್ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ, ನಮ್ಮ ಸೆಕ್ಯೂರಿಟಿ ಆಫೀಸರ್ ಹೇಳಿದ್ದಾರೆ ಇದು ಮಾಡಬೇಕು, ನಾನು ಮಾಡ್ತೀನಿ ಅಷ್ಟೆ. ಆಗ ಮಗ ಬಂದು ಬರೀತಾನೆ ಅವನೇ ಹ್ಯಾಂಡ್ ರೈಟಿಂಗಲ್ಲಿ ಕಾರ್ ನಂಬರು, ಟೈಮ್ ಆಫ್ ಎಂಟ್ರಿ, ಆಮೇಲೆ ಏನು ಪರ್ಪಸ್ ಅಂತ. ಇವರಪ್ಪ ಪ್ರೊಫೆಸರ್ ಅಂತಿತ್ತಲ್ಲ, ಪ್ರೊಫೆಸರ್ ಅಂತ ಹೇಳ್ಕೊಂಡು ಹೋಗಿದ್ರು. ಅಲ್ಲೂ ಕೂಡ ಫಾರೆಸ್ಟ್ ತಿಕ್ಕಾಗಿರುತ್ತೆ. 2 ಬ್ಯಾಗ್ ಇರ್ತಿತ್ತಲ್ಲ, ಆ 2 ಬ್ಯಾಗನ್ನು ಇಳಿಸ್ಕೋತಾರೆ. ಒಂದು ಬ್ಯಾಗ್ ಸ್ವಲ್ಪ ದಪ್ಪ ಇತ್ತು, ಮಗ ಎತ್ಕೊಂಡಿದ್ದ ಅದನ್ನ. ಅಣ್ಣಂಗೆ ಸಪೋರ್ಟ್ ಮಾಡೋ ಅಂಥೇಳಿ ಆ ಸುಬ್ಬನ ಕರೆದು ಹೇಳ್ತಾರೆ. ಸುಬ್ಬನು ಮಹೇಶ ಮತ್ತು ಇವನೊಂದು 2 ಬ್ಯಾಗ್ ಎತ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಇವನು ಸುಬ್ಬ ಏನು ಮಾಡ್ತಾನೆ, ಹಿಂದೆ ನಿಂತಿರ್ತಾನೆ. ಇವರಿಬ್ಬರು ಆ ಯಥಾ ಪ್ರಕಾರ ಇಲ್ಲೇನು ಹೆಬ್ಬಾಳದಲ್ಲಿ ಬಿಸಾಕ್ತಾರಲ್ಲ ಹಂಗೆ ಬಿಸಾಕ್ತಾ ಇರ್ತಾರೆ. ಇವನು ಏನಣ್ಣ ಮಾಂಸ ಇದೆ ಅಂತ ಕೇಳ್ತಾನೆ. ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ. ಅವನಲ್ಲಿ ನಿಂತಿರೋದು ಕಾರಲ್ಲೇ ಇದ್ದಾನೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ಆಗ ನೀನು ಯಾಕೆ ನಿಂತಿದ್ದೆ, ಹೋಗೋ ಕಾರ್ಗೆ ಅಂತ ಹೇಳ್ತಾರೆ. ಸೊ ಆಗ ಏನು ಮಾಡ್ತಾರೆ, ಬಿಸಾಕಿ ಆದಮೇಲೆ ಎತ್ಕೊಂಬರ್ತಾರೆ. ಖಾಲಿ ಚೀಲಗಳು ಅಲ್ಲಿಂದ 2 ಎತ್ಕೊಂಡು ಬಂದಿದ್ದರು, ಇಲ್ಲಿಂದ ಎತ್ಕೊಂಬರ್ತಾರೆ. ಎತ್ಕೊಂಡು ಬಂದು ತಿರುಗಿ ವಾಪಸ್ ಬರೋವಾಗ ಎಂಟ್ರಿ ಮಾಡಿ ಚೆಕ್ ಪೋಸ್ಟಲ್ಲಿ ಅವ್ರದ್ದು TV ಶಾಪ್ ಇತ್ತು ಅಂತ ಹೇಳಿದ್ನಲ್ಲ 3ನೇ ಬ್ಲಾಕು, ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಮೇಲೆ ಒಂದು ಕಾರ್ಟೂನ್ ಬಾಕ್ಸ್ ತೊಗೊಂಡು ಅವಳದ್ದು ಬಟ್ಟೆಗಳು ಬರೆಗಳು ಇನ್ನೊಂದೇನೋ ಇತ್ತಲ್ಲ ಎಲ್ಲ ತೊಗೊಂಡು ಇದನ್ನು ಹಾಕಿ ಕೆರೋಸಿನ್ ಹಾಕಿ ಅಲ್ಲಿ ಇದರ ಡಸ್ಟ್ಬಿನ್ ಇರುತ್ತೆ ಹಾಕಿ ಬೆಂಕಿ ಕೊಟ್ಬಿಡ್ತಾರೆ. ಹಾಗಾದರೆ ಈ ಮಾಂಸ ಹೆಂಗೆ ಬಂತು ಅಂತ ನೀವು ಕೇಳ್ಬೋದು. ಏನು ಬಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಇವನಿಗೆ, ಪ್ರೊಫೆಸರ್ಗೆ, ಅವನೇ ಮಾಡ್ತಾನೆ. ಇಡೀ ರಾತ್ರಿ ಕೂದಲ ತೆಗಿತಾನೆ, ಅದನ್ನ ಸುಟ್ಟಾಕ್ತಾನೆ, ಕುತ್ತಿಗೆ ಕೊಯ್ತಾನೆ. ಕೋಳಿನ ಕೊಯ್ದರೆ ನೀವು ಕುತ್ತಿಗೆ ಕೊಯ್ದರೆ ಹೇಗಿರುತ್ತೆ, ನಾನ್ ವೆಜ್ ಅನ್ನೋರ್ಗೆ ಗೊತ್ತಿರುತ್ತೆ. ಕುತ್ತಿಗೆ ಕೊಯ್ದರೆ ರಕ್ತ ಎಲ್ಲ ಆಚೆ ಬರುತ್ತೆ. ಆಮೇಲೆ ಕಟ್ ಮಾಡಿದರೆ ಮಾಂಸ ಕ್ಲೀನಾಗಿ ಕಟ್ಟಾಗುತ್ತೆ, ಎಲ್ಲೂ ಸಿಡಿಯೋದಿಲ್ಲ ರಕ್ತ. ಆ ಉದ್ದೇಶದಿಂದ ಹಂಗೆ ಮಾಡ್ತಾನೆ. ಇಲ್ಲ ಬಾತ್ರೂಮಿಗೆ ತೊಗೊಂಡೋಗಿ ಇದು ಮಾಡೋದು ಇವನು. ಅವನ ಹತ್ರ ಒಂದು ತುಂಡು ಇರುತ್ತೆ, ಮರದ ತುಂಡು, ಒಂದು ಮಚ್ಚಿರುತ್ತೆ. ಅವನು ನಾನ್ ವೆಜ್ ಅಲ್ವಾ, ಸೊ ನಮ್ಮ ಮಾಂಸ ಕಟ್ ಮಾಡೋಕ್ಕೆ ಇಟ್ಕೊಂಡಿರ್ತಾನೆ. ಅದನ್ನೇ ಯೂಸ್ ಮಾಡ್ತಾನೆ. ಇಲ್ಲಿ ಯೂಸ್ ಮಾಡಿ ಸಣ್ಣದಾಗಿ ರಾತ್ರಿ ಇಡೀ ಕಟ್ ಮಾಡ್ತಾನೆ. ಅದು ಹೇಗೆ ಹೇಳ್ತಾನೆ ಅಂದರೆ, ಪಕ್ಕದಲ್ಲಿ ಪ್ರೊಫೆಸರ್ ಇದ್ರು, ಇವರು ನಮ್ಮ ರಿಟೈರ್ಡ್ DSP ಇದ್ರಲ್ಲ, ಇಲ್ಲ ಏನೋ ಆವತ್ತಿನ ದಿವಸ ಟಕ್ 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 ಅಂತ ಇಡೀ ರಾತ್ರಿ ಲೈಟ್ ಇತ್ತು ಬಾತ್ರೂಮಲ್ಲಿ, ಶಬ್ದ ಬರ್ತಾಯಿತ್ತು. ನಾನು ಏನೋ ಇರ್ಬೋದು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಅವ್ರಿಗೇನು ಅಷ್ಟೊಂದು ಕಾರ್ಡಿಯಲ್ ರಿಲೇಷನ್ಶಿಪ್ ಇರಲಿಲ್ಲ ನೈಬರ್ಹುಡ್ಡಲ್ಲಿ, ಯಾಕೋ ಕಾರಣ ಗೊತ್ತಿಲ್ಲ. ಅವ್ರು ಹೇಳಿದ ಮಾತು ಅದು ಕೊಯಿನ್ಸೈಡ್ ಆಗುತ್ತೆ. ಜೊತೆಗೆ ಅವ್ರಿಗೆ ಎಷ್ಟು ಕೋಪ ಆಯಿತು ಅಂತಲೂ ಅಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ನೀವು ಹೇಳಿದ್ರಲ್ಲ, ಟು ಡಿಸ್ಟ್ರಾಯ್ ದಿ ಎವಿಡೆನ್ಸ್, ಹಾಕಿ ಬಿಸಾಕ್ಬಿಟ್ರೆ, ಕಾಗೆ ಅದು ತಿನ್ಕೊಂಬಿಟ್ರೆ
ನಾಳೆ ಯಾರು ಹೇಳ್ತಾರೆ ಸಾಕ್ಷಿ? ಸಿಕ್ಕಿದ್ರೂ ನಾಳೆ ಏನಾದ್ರೂ ಮೂಳೆ ಸಿಗ್ತವೆ, ಅದು ಯುಬ್ಬಿನಾದಂತ ಹೇಳೋದು ಹೆಂಗೆ ಅಂತ ಎಲ್ಲ. ಯಾಕಂದರೆ ನಾವು ಸೈಂಟಿಸ್ಟ್ ನೋಡಿ ಈ ಥರ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಮನುಷ್ಯ ತಾನೊಂದು ಬಯಸಿದ್ರೆ ಮೇಲೂ ಇನ್ನೇನೋ ಬಯಸ್ತಾನಂತೆ, ಅದು ಹೋಗಿ ಬಂದು ನಮ್ಮ ಕೈಗೆ ಸಿಗಾಕೊಳ್ತಾ ಕೇಸು. ಪ್ರಿಯ ಕಲಾ ರಸಿಕರೇ, ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ತಂದೆ ಮನೆಗೆ ಬರೋಕ್ಕೆ ಹೇಳಿದ, ತಂದೆ ಮನೆಗೆ ಯಾವತ್ತೂ ಹೋಗಿಲ್ಲ ಅವಳು. ಹಿಂದೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮದುವೆ ಆಗೋಸೋದ್ರಲ್ಲಿ ಏನಾರು ಮಾಡಿ ರಾಜಿ ಮಾಡಿಸಿ ಅವ್ರ ಅಪ್ಪನ ಮನೆಗೆ ಸೇರ್ಸೋಣ ಅಂತ ಹೋಗಿದ್ದಾರೆ. ಅವಳು ಸತ್ರೂ ಒಳಗಡೆ ಬಿಟ್ಕೊಳ್ಳಲ್ಲ ಅಂತ ಅವ್ರ ಮುಂದೆ ಹೇಳಿದ್ದಾನೆ. ಅವರೆಲ್ಲ ಸಾಕ್ಷಿ ಹೇಳಿದ್ದಾರೆ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲ್ಮ್ಸ್, ಕಾರ್ಪೊರೇಟ್ ಫಿಲ್ಮ್ಸ್, ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.